ಅರೆಬೆಂದ ಊಟವನ್ನ ಸೇವಿಸಿ 24 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವಂತಹ ಘಟನೆ ಸಿಂಧನೂರಿನಲ್ಲಿ ನಡೆದಿರುವಂತದ್ದು. ಸಿಂಧನೂರಿನಲ್ಲಿ ಇರುವಂತಹ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಈ ಘಟನೆ ಸಂಭವಿಸಿದೆ. ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಅರೆಬೆಂದ ಊಟವನ್ನ ಸೇವಿಸಿ ವಿದ್ಯಾರ್ಥಿನಿಯರು ಅಸ್ವಸ್ಥ ಆಗಿರುವಂತಹ ಘಟನೆ ಸಿಂಧನೂರಿನಲ್ಲಿ ಇರುವಂತಹ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ನಡೆದಿದೆ. ವಿದ್ಯಾರ್ಥಿನಿಯರು ಏಪ್ರಿಲ್ 26ರಂದು ಮಧ್ಯಾಹ್ನ ಊಟವನ್ನ ಮಾಡೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅರ್ಧಂಬರ್ಧ ಬೆಂದಿರುವಂತಹ ಊಟವನ್ನ ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಸರಿ ಆಯ್ತು. ಈಗ ಮಧ್ಯಾಹ್ನ ತಾಲೂಕು ಆಫೀಸರ್ ಇಲ್ಲದಾರ ತಾಲೂಕು ಆಫೀಸರ್ ಹೋಗ್ಬೇಕಾದ್ರೆ ಡ್ಯೂಟಿ ಮ್ಯಾಗ ಇರ್ತಾರ. ನಿಮ್ಗೆ ಇಂಟಿಮೇಷನ್ ಮಾಡಿದಾರ ಅವರು ಎಮರ್ಜೆನ್ಸಿ ಅಂತ ಹೇಳಿದ್ರಿ. ಈಗ ಎಮರ್ಜೆನ್ಸಿ ಇನ್ಚಾರ್ಜ್ ಆದವರಿಗೆ ಅವ್ರಿಗೆ ಅಂಬೇಡ್ಕರ್ ಹಾಸ್ಟೆಲ್ ಸರ್. ಫುಡ್ ಪಾಯ್ಸನ್ ಆಗಿಸಿ ಲೂಸ್ ಮೋಷನ್ ಆಗಿದೆ ತುಂಬ ಜನಕ್ಕೆ ಹಾಸ್ಟೆಲಲ್ಲಿ. ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ, ಆಹಾರ ನೀರಿನ ವ್ಯವಸ್ಥೆ ಇಲ್ಲ ಸರ್. ಅದಕ್ಕೋಸ್ಕರ ಈಗೆಲ್ಲ ಆಗಿದೆ. ಎಷ್ಟು ಜನಕ್ಕೆ? ಒಂದು 20 ಜನಕ್ಕೆ ಅನ್ಸುತ್ತೆ ಸರ್. ಈಗ 4 ಗಂಟೆಯಿಂದ ಸರ್. ಇವಾಗ ಒಂದು 2 ಅವರ್ ಆಯ್ತು ಸರ್ ನಾನು ಹಾಸ್ಪಿಟಲ್ಗೆ ಬಂದು. ಆಗಲಿ ಇನ್ನೂ ಯಾರೂ ಬಂದೇ ಇಲ್ಲ ಸರ್. ತಾಲೂಕು ಆಫೀಸರ್ಗೆ ಏನು ಕಂಪ್ಲೇಂಟ್? ಎರಡೂ ಸರಿ ಇಲ್ಲ ಸರ್. ಆಹಾರನೂ ಸರಿಯಾಗಿಲ್ಲ, ನೀರಿನ ವ್ಯವಸ್ಥೆನೂ ಸರಿಯಾಗಿ ಮಾಡ್ತಿಲ್ಲ. ಅಂಬೇಡ್ಕರ್ ಹಾಸ್ಟೆಲ್ ಸರ್. ಪ್ರಾಬ್ಲಮ್ಸ್ ಎಲ್ಲ ಈ ಥರ ಆಗ್ತಾ ಇರೋದಂದರೆ ಸರಿಯಾಗಿ ಅಡುಗೆ ಮಾಡಲಾರ್ದು. ಸೊ ಒಂದ್ಸತಿ ನೀರಿನ ಸಮಸ್ಯೆನೂ ಆಗುತ್ತಾ, ಅಡುಗೆನೂ ನೀಟಾಗಿ ಮಾಡಲ್ಲ, ಹುಳನೂ ಸಿಗ್ತಾವೆ ಜಗ್ಗಿ ಬೇರೆ. ಆದರೂ ಹೇಳಿದ್ರು ಸರಿ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಪದೇ ಪದೇ ಇದನ್ನೇ ಮಾಡಾಕತ್ತಾರ. ಅದ್ರ ಸಲ ಇವತ್ತು ಸೀರಿಯಸ್ ಆಗಿ ಎಲ್ಲರೂ ಅಡ್ಮಿಟ್ ಆಗಿ. ಎಷ್ಟು ಜನ ಆಗ್ಯಾರಮ್ಮ? 24 ಜನ. 24 ಫಸ್ಟ್ ಟೈಮ್ ಆಗಿರೋದಿದ್ದು. ಬಟ್ ಕೆಲವೊಂದ್ಸತಿ ಹೇಳ್ಯಾರ ಊಟ ಯಾವ ಥರ ಇದೆ? ಅಷ್ಟು ಚೆನ್ನಾಗಿ ಮಾಡೋಣ ಆಗೈತೆ. ಹುಳ ಬರ್ತಾವಂತೆ ಜಗ್ಗಿ ಹುಡುಗಿಯರೆಲ್ಲ ಹೇಳ್ಯಾರ. ನೀಟಾಗಿ ಅಕ್ಕಿ ಎಲ್ಲ ತೊಳೆಯಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅದ್ರ ಸಲಕ್ಕೆ ನೀರಿನ ವ್ಯವಸ್ಥೆ ಯಾವ ಥರ ಇದೆ? ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ. ನೀರು ಸ್ನಾನ ಮಾಡೋ ನೀರನ್ನು ಅವರು ಸರಿಯಾಗಿ ಕ್ಲೀನ್ ಮಾಡಲ್ಲ. ಅದೊಂದು ಪ್ರಾಬ್ಲಮ್. ನೀರು ಕೆಲವೊಂದ್ಸತಿ ಮೂಲ ಬಿದ್ದಿರ್ತಾವೆ, ಮನೆ ನೀರು ಕುಡಿತಾರೆ. ಹೊರಗಡೆ ಇರ್ತಾರಲ್ಲ ಡ್ರಮ್ಗಳೆಲ್ಲ ಹೊರಗಡೆಲ್ಲ. ಹೌದು ರೀ ಮೇಡಮ್ರೆ ನೀವು ಹೇಳ್ತೀವಿ ಕೇಳ್ರಿ. ಬೆಳ್ಸೋದಲ್ರಿ ನಾವು ಫೋನ್ ಮಾಡಿದಾಗ ಆಯ್ತು ಡಾಕ್ಟ್ರ್ ಕೂಡ ಮಾತಾಡಿ ಫುಡ್ ಪಾಯ್ಸನ್ ಅಂತ ಹೇಳ್ರಿ. ಆಯ್ತು ರೀ ಬರಕತ್ತೀವಿ ಅಂತ ತಂದುಬಿಟ್ಟಿದ್ರೆ ನಮ್ಗೆ ಎಷ್ಟು ಸಮಾಧಾನ ಆಗ್ತೈತಿ ರೀ. ಡಾಕ್ಟ್ರ್ ನೀರಾ ಅವ್ರು ಅಂತ ಕಡೆ ತೆಗಿರಿ, ಬರ್ರಿ ಕಾಲ ಕಡೆ ಕೆಲಸ ಬರ್ರಿ. ಹೌದು ರೀ ಮೇಡಮ್ರೆ ಗಮನಿಸ್ತಾ ಇದ್ದೀರಾ. ಅರ್ಧಂಬರ್ಧ ಬೆಂದಂತಹ ಊಟವನ್ನ ಸೇವಿಸಿ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿರುವಂತಹ ಘಟನೆ ಸಿಂಧನೂರಿನಲ್ಲಿ ಇರುವಂತಹ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ನಡೆದಿರುವಂಥದ್ದು. ವಿದ್ಯಾರ್ಥಿನಿಯರು ಏಪ್ರಿಲ್ 26ರಂದು ಮಧ್ಯಾಹ್ನ ಊಟ ಮಾಡಬೇಕು ಅಂತ ಹೋಗ್ತಾರೆ. ಊಟ ಮಾಡಿ ಅಸ್ವಸ್ಥರಾಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೂಡಲೇ ವಿದ್ಯಾರ್ಥಿನಿಯರನ್ನ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಎಂತಹ ಇದು ಅಂತಂದ್ರೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ ವಿದ್ಯಾರ್ಥಿಗಳು 2 ಗಂಟೆಯ ಕಾಲದವರೆಗೂ ಕೂಡ ನರಳಾಡಿದ್ದಾರೆ. ಆಸ್ಪತ್ರೆಗೆ ಸಮಾಜ ಕಲ್ಯಾಣ ಉಪನಿರ್ದೇಶಕ ಮಹೇಶ್ ಪೊತೆದಾರ್ ಭೇಟಿಯನ್ನ ನೀಡ್ತಾರೆ. ಆ ಸಂದರ್ಭದಲ್ಲಿ ವಸತಿ ನಿಲಯದಲ್ಲಿನ ಊಟದ ಸಮಸ್ಯೆಯನ್ನು ಕೂಡ ಅಧಿಕಾರಿಗಳು ಗಮನ ಹರಿಸಿದ್ದಾರೆ. ಗಮನ ಹರಿಸಿದ್ರೆ ಏನ್ ಪ್ರಯೋಜನ? ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಊಟ ಕೂಡ ಅಷ್ಟಕ್ಕಷ್ಟೇನೆ, ಅಲ್ಲಿ ಹುಳ ಕೂಡ ಇರುತ್ತೆ ಅಂತ ಈಗಾಗಲೇ ವಿದ್ಯಾರ್ಥಿನಿ ಹೇಳ್ತಾ ಇರೋದನ್ನ ನಾವು ಗಮನಿಸಿದ್ವಿ. ಅದೆಲ್ಲ ಹೋಗ್ಲಿ, ಇಲ್ಲಿ ಆಸ್ಪತ್ರೆಗೆ ಬಂದ್ರೆ ವೈದ್ಯರು 2 ಗಂಟೆ ಕಾಲದವರೆಗೂ ಕೂಡ ಯಾರು ಇದ್ದಾರೆ, ಯಾರು ಸತ್ರು, ಯಾರು ಬದುಕಿದ್ರು ಏನು ಗಮನ ಹರಿಸೋರೇ ಇಲ್ಲ. 2 ಗಂಟೆವರೆಗೂ ಕೂಡ ಡಾಕ್ಟ್ರೇ ಇಲ್ಲದೆ ಅಲ್ಲಿ ವಿದ್ಯಾರ್ಥಿಗಳು ನರಳಾಟವನ್ನು ನಡೆಸಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಇದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ.
ಸೊ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ವಿದ್ಯಾರ್ಥಿನಿಯರ ತೊಳಲಾಟ, ಹೊಟ್ಟೆ ನೋವು ಅಂತ ಬಳಲ್ತಾ ಇದ್ದಾರೆ, ಇನ್ನು ಕೆಲವರು ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದಾರೆ. ಊಟ ಯಾಕಾದರೂ ಮಾಡಿದ್ವಪ್ಪ, ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಅನ್ನುವಂಥ ಭಯವೂ ಕೂಡ ವಿದ್ಯಾರ್ಥಿನಿಯರಲ್ಲಿ ಕಾಣ್ತಾ ಇದೆ. ಹೊರಗೆ ಬರೋದ್ರಿ ಅವ್ರಿಗೆ 2-3 ಹಾಸ್ಟೆಲ್ ಅಲ್ರಿ ಅವ್ರು ಏನು ಮಾಡ್ಯಾರ ಬಾಬು ಬೇಕಾಗ್ತಿದ್ದಾರೆ ಆನ್ ದಿ ವೇ ಬರ್ತೀನಿ ಸರ್ 5ರಿಂದ 10 ನಿಮಿಷ ಇಲ್ಲಿ ರೀಚ್ ಆಗ್ತೀನಿ. ಸರಿ ಆಯ್ತು. ಈಗ ಮಧ್ಯಾಹ್ನ ನಮ್ಮ ತಾಲೂಕು ಆಫೀಸ್ ಇಲ್ಲದಾರ ತಾಲೂಕು ಆಫೀಸ್ ಇನ್ಸೂರೆನ್ಸ್ ಇರ್ತಾರೆ. ಈಗ ಹೋಗ್ಬೇಕಾದ್ರೆ ಎಲ್ಲ ಡ್ಯೂಟಿ ಮ್ಯಾಗ ಇರ್ತಾರ. ನಿಮ್ಗೆ ಇಂಟಿಮೇಷನ್ ಮಾಡಿದಾರ ಅವರು ಎಮರ್ಜೆನ್ಸಿ ಹೋಗ್ಯಾರ ಅಂತ ಹೇಳಿದ್ರಿ. ಈಗ ಎಮರ್ಜೆನ್ಸಿ ಇನ್ಚಾರ್ಜ್ ಆದವ್ರಿಗೆ ಹೊರಗೆ ಬರೋದ್ರಿ ಅವ್ರಿಗೆ 2-3 ಹಾಸ್ಟೆಲ್ ಅಲ್ರಿ ಅವ್ರು ಏನು ಮಾಡ್ಯಾರ ಬಾಬು ಬೇಕಾಗ್ತಿದ್ದಾರೆ ಆನ್ ದಿ ವೇ ಬರ್ತೀನಿ ಸರ್ 5ರಿಂದ 10 ನಿಮಿಷ ಇಲ್ಲಿ ರೀಚ್ ಆಗ್ತೀನಿ. ಸರಿ ಆಯ್ತು. ಈಗ ಮಧ್ಯಾಹ್ನ ನಮ್ಮ ತಾಲೂಕು ಆಫೀಸ್ ಇಲ್ಲದಾರ ತಾಲೂಕು ಆಫೀಸ್ ಇನ್ಸೂರೆನ್ಸ್ ಇರ್ತಾರೆ. ಈಗ ಹೋಗ್ಬೇಕಾದ್ರೆ ಎಲ್ಲ ಡ್ಯೂಟಿ ಮ್ಯಾಗ ಇರ್ತಾರ. ನಿಮ್ಗೆ ಇಂಟಿಮೇಷನ್ ಮಾಡಿದಾರ ಅವರು ಎಮರ್ಜೆನ್ಸಿ ಹೋಗ್ಯಾರ ಅಂತ ಹೇಳಿದ್ರಿ. ಈಗ ಎಮರ್ಜೆನ್ಸಿ ಇನ್ಚಾರ್ಜ್ ಆದವ್ರಿಗೆ ಹೊರಗೆ ಬರೋದ್ರಿ ಅವ್ರಿಗೆ 2-3 ಹಾಸ್ಟೆಲ್ ಅಲ್ರಿ ಅವ್ರು ಏನು ಮಾಡ್ಯಾರ ಬಾಬು ಬೇಕಾಗ್ತಿದ್ದಾರೆ ಆನ್ ದಿ ವೇ ಬರ್ತೀನಿ ಸರ್ 5ರಿಂದ 10 ನಿಮಿಷ ಇಲ್ಲಿ ರೀಚ್ ಆಗ್ತೀನಿ. ಸರಿ ಆಯ್ತು. ಈಗ ಮಧ್ಯಾಹ್ನ ನಮ್ಮ ತಾಲೂಕು ಆಫೀಸ್ ಇಲ್ಲದಾರ ತಾಲೂಕು ಆಫೀಸ್ ಇನ್ಸೂರೆನ್ಸ್ ಇರ್ತಾರೆ. ಈಗ ಹೋಗ್ಬೇಕಾದ್ರೆ ಎಲ್ಲ ಡ್ಯೂಟಿ ಮ್ಯಾಗ ಇರ್ತಾರ. ನಿಮ್ಗೆ ಇಂಟಿಮೇಷನ್ ಮಾಡಿದಾರ ಅವರು ಎಮರ್ಜೆನ್ಸಿ ಹೋಗ್ಯಾರ ಅಂತ ಹೇಳಿದ್ರಿ. ಈಗ ಎಮರ್ಜೆನ್ಸಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂತಹ ಮಹೇಶ್ ಪೋತೆದಾರ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಗಮನಿಸ್ತಾ ಇದ್ದೀವಿ ಅರೆ ಬೆಂದೆ ಅಂದ್ರೆ ಅರ್ಧಂಬರ್ಧ ಬೆಂದಿರುವಂತಹ ಊಟವನ್ನ ಸೇವಿಸಿ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವಂತಹ ಘಟನೆ ಸಂಭವಿಸಿದೆ. ಸರ್, ಇದೆಲ್ಲ ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಆಕ್ಷನ್ ಯಾಕೆ ತಗೊಂಡಿಲ್ಲ ಅಂತ? ತಗೊಂಡಿದೆ ಮೇಡಮ್. ಆಲ್ರೆಡಿ ನಾನು ಕೂಡ ವಿಸಿಟ್ ಮಾಡಿದ್ದೀನಿ ಮೇಡಮ್. ನಿನ್ನೆ ಸಾಯಂಕಾಲ ನಾನು ಸಹಾಯಕ ಚುನಾವಣಾಧಿಕಾರಿಯಾಗಿ ಇಲ್ಲೇ ಸಿಂಧನೂರಲ್ಲಿ ಇರೋದ್ರಿಂದ ಈ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಹೋಗಿ ವಿದ್ಯಾರ್ಥಿಗಳ ಜೊತೆ ಎಲ್ಲ ಅವ್ರನ್ನ ವಿಚಾರಿಸಿ ಏನಾಗಿದೆ ಎಲ್ಲ ಮತ್ತೆ ನಾನು ಹಾಸ್ಟೆಲ್ ವಿಸಿಟ್ ಮಾಡಿ ಬೆಳಿಗ್ಗೆನೂ ಕೂಡ ಎಲ್ಲ ರಿಪೋರ್ಟ್ ಮಾಡಿದ್ದೀವಿ ಮೇಡಮ್ ಕಮಿಷನರ್ ಅವರಿಗೆ. ಅದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಮೇಡಮ್. ಯಾರು ತಪ್ಪಿತಸ್ಥರಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಕ್ಷಮಿಸಲ್ಲ. ಖಂಡಿತ ಕ್ರಮ ಕೈಗೊಳ್ತೀವಿ ಮೇಡಮ್. ದುರಂತ ಆದ್ರೂ ಕೂಡ ಯಾರನ್ನಾದ್ರೂ ಸಸ್ಪೆಂಡ್ ಮಾಡಿದಾರಾ ಹೇಗೆ ಸರ್ ಅಂತ? ಸದ್ಯಕ್ಕೆ ಈಗ ನಾವು ಏನ್ ಮಾಡಿದ್ವಿ ಮೇಡಮ್, ಎಲ್ಲ ಮಕ್ಕಳು ಆಸ್ಪತ್ರೆಯಿಂದ ವಾಪಸ್ ಹಾಸ್ಟೆಲ್ಗಂತೂ ನಿನ್ನೆ ನೈಟೇ ಎಲ್ಲ ಬಂದಿದ್ದಾರೆ ಮೇಡಮ್ ಆರಾಮಾಗಿ. ಅಡಿಗೆಯವ್ರನ್ನ ಈಗ ಚೇಂಜ್ ಮಾಡಿದ್ವಿ ಮೇಡಮ್. ಓಕೆ. ಅಡಿಗೆ ಸಿಬ್ಬಂದಿ 1-2 ಅದಕ್ಕೆ ಮೂಲ ಕಾರಣಕರ್ತರು ಅಂತ ಗೊತ್ತಾಯ್ತು. ಅವ್ರನ್ನ ಇಮಿಡಿಯೇಟ್ ಚೇಂಜ್ ಮಾಡಿ ಬೇರೆಯವ್ರನ್ನ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಆಮೇಲೆ ವಾರ್ಡನ್ಗೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ವಿ ಮೇಡಮ್ ಅವ್ರಿಗೆ. ಅದಾದ್ಮೇಲೆ ವಾರ್ಡನ್ ಮೇಲೆ ತಾಲೂಕು ಆಫೀಸರ್ ಮೇಲೆ ನಾನು ರಿಪೋರ್ಟ್ ಮಾಡಿದ್ದೀನಿ ಮೇಡಮ್ ಕಮಿಷನರ್ ಸರ್ ಅವರಿಗೆ. ಓಕೆ ಸರ್, ಈಗ ನಾವು ವಿದ್ಯಾರ್ಥಿನಿಯರು ಹೇಳಿಕೆಯನ್ನು ಕೂಡ ಗಮನಿಸಿದ್ವಿ. ಈಗ 1-2-3 ಜನ ವಿದ್ಯಾರ್ಥಿನಿಯರು ಹೇಳಿಕೆಯನ್ನು ಕೊಟ್ಟರು. ಆಹಾರ ಸರಿ ಇಲ್ಲ, ನೀರಿನ ವ್ಯವಸ್ಥೆಯೂ ಕೂಡ ಸರಿ ಇಲ್ಲ, ಊಟದಲ್ಲಿ ಹುಳ ಇರುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು ಸರ್. ಅದೇ ಮೇಡಮ್, ಈಗ ಅಡಿಗೆಯವ್ರ ನಿರ್ಲಕ್ಷ್ಯದಿಂದ ಈ ಆಗಿದೆ ಮೇಡಮ್. ಅವರು 1-2 ಸಲ ಈ ತರ ಆದಾಗ ನಮ್ಮ ತಾಲೂಕು ಆಫೀಸರು ವಾರ್ಡನ್ ಅವರೆಲ್ಲ ಅಡಿಗೆಯವ್ರಿಗೆ ಹೇಳಿದ್ರು ಸರಿಯಾಗಿ ಮಾಡಿ ಅಂತ ಹೇಳಿ. ಮೇಲಿನ ಮೇಲೆ ವಿದ್ಯಾರ್ಥಿಗಳ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಹೇಳಿದ್ರು. ಬಟ್ ಅಡಿಗೆಯವರು ಯಾವುದೇ ಕಾರಣಕ್ಕೂ ಅದನ್ನು ಸುಧಾರಣೆ ಮಾಡ್ಕೊಂಡಿಲ್ಲ ಅಂತ ನನ್ನ ಮಕ್ಕಳನ್ನು ಕೂಡ ವಿಚಾರಿಸಿದಾಗ ಹೇಳಿದ್ರು. ಸರ್ ಬಂದ್ ಹೇಳ್ತಾರೆ ಅಧಿಕಾರಿಗಳು, ಬಟ್ ಅವ್ರು ಕೇಳ್ತಾರೆ ಆಮೇಲೆ ಮತ್ತೆ ತಮ್ಮದೇ ಮಾಡ್ತಾರೆ ಸರ್ ಅಂತ ವಿದ್ಯಾರ್ಥಿನಿಯರು ಅವರು ನನ್ನ ಮುಂದೆನೂ ಹೇಳಿದ್ರು. ಸೊ ಅದಕ್ಕೆ ನಾವ್ ಏನ್ ಮಾಡಿದೀವಿ, ಅವರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ಇರ್ಲಿ ಅಂತ ಹೇಳಿ ಈಗ 2 ಅಡಿಗೆಯವ್ರನ್ನ ತೆಗೆದಾಕ್ಬಿಟ್ಟಿದ್ವಿ ಮೇಡಮ್. ಹಾಸ್ಟೆಲ್ ತೆಗೆದುಬಿಟ್ಟಿದ್ದೀವಿ ಸರ್. ಈಗ ಬರೀ ಎಚ್ಚರಿಕೆ ಕೊಟ್ರೆ ಸಾಕ ಸರ್? ಯಾಕಂತಂದ್ರೆ ಮುಂದೆ ಇದೇ ರೀತಿಯಾದಂತಹ ಘಟನೆಗಳು ಸಂಭವಿಸಿದ್ರೆ ಏನ್ ಮಾಡ್ಬೇಕು ಅಂತ? ಇಲ್ಲ ಮೇಡಮ್, ಯಾಕಂದ್ರೆ ಈಗ ತಪ್ಪು ಮಾಡಿದವ್ರಂತ ನಾವು ಹಾಸ್ಟೆಲ್ನಿಂದ ತೆಗೆದಾಕಿದ್ದೀವಿ. ಅವರು ಹೊರ ಸಂಪನ್ಮೂಲ ಸಿಬ್ಬಂದಿಗಳಿದ್ರು ಔಟ್ಸೋರ್ಸ್ದಿಂದ. ಓಕೆ. ಸೊ ಅವ್ರು ತೆಗೆದಿದ್ದೀವಿ. ಮತ್ತೆ ಇದು ಆಕ್ಷನ್ಗೆ ಅಂತ ಕೂಡ ನಮ್ಮ ಮಾನ್ಯ ಆಯುಕ್ತರಿಗೂ ಕೂಡ ನಾನು ರಿಪೋರ್ಟ್ ಮಾಡಿದ್ದೀನಿ ಮೇಡಮ್. ಖಂಡಿತ ಅದರಲ್ಲಿ ಯಾರು ತಪ್ಪು ಮಾಡಿದಾರೆ, ಯಾರು ನಿರ್ಲಕ್ಷ್ಯ ಮಾಡಿದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಮೇಡಮ್. ಓಕೆ ಸರ್, ಈಗ ಈ ಘಟನೆ ಆಯ್ತು, ಆಸ್ಪತ್ರೆಗೆ ಹೋದ ತಕ್ಷಣ ಅಲ್ಲಿ 2 ಗಂಟೆವರೆಗೂ ಕೂಡ ವೈದ್ಯರಿಲ್ಲ. ಇದೊಂದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೇಕು ಸರ್. ಮೇಡಮ್, ಇಮಿಡಿಯೇಟ್ ಆಗಿ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ತಾಲೂಕಾ ಹೆಲ್ತ್ ಆಫೀಸರ್ಗೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಮಾತಾಡಿದ್ದೆ. ಮಾತಾಡಿದ ತಕ್ಷಣ ನಾನೇ ಅಲ್ಲಿ ಹೋದ ತಕ್ಷಣ ಡ್ಯೂಟಿ ಮೇಲೆ ಡಾಕ್ಟರ್ಸ್ 2 ಇದ್ರು. ಅಟ್ ಎ ಟೈಮ್ ಮಕ್ಕಳು 15ರಿಂದ 16 ಮಕ್ಕಳು ಬಂದ ತಕ್ಷಣನೇ ಈ ವಾರ್ಡ್ ನೋಡ್ಕೊಂಡು ಆ ವಾರ್ಡ್ ಬರೋಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಬಟ್ ನಾವು ಹೋಗಿ ಮ್ಯಾನೇಜ್ ಮಾಡಿ ಮತ್ತೆ ಡಾಕ್ಟರ್ಸ್ಗಳನ್ನ ಕರೆಸಿ, ನರ್ಸ್ಗಳನ್ನ ಕರೆಸಿ ಇಮಿಡಿಯೇಟ್ ಆಗಿ ಮಾಡಿದ್ವಿ ಮೇಡಮ್. ನನಗೆ 8:00 ಕಾಲ್ ಬಂದ ತಕ್ಷಣ ನಾನು 5 ಮಿನಿಟ್ಸ್ ಅಲ್ಲಿ ಅಲ್ಲೇ ಇದ್ದೆ ಮೇಡಮ್. ಯಾಕಂದ್ರೆ ನಾನು ಸಿನ್ನೂರಲ್ಲಿ ಇರೋದ್ರಿಂದ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಮೇಡಮ್ ನಾನು. ಓಕೆ
ಸರ್, ಈಗ ನೀವು ಆಸ್ಪತ್ರೆಗೆ ಏನು ಸಮಾಜ ಕಲ್ಯಾಣ ಉಪನಿರ್ದೇಶಕರಾಗಿ ನೀವು ಕೂಡ ಎಲ್ಲಾ ರೀತಿಯಾದ ಜವಾಬ್ದಾರಿಯನ್ನ ತಗೊಂಡಿದ್ರೆ, ಓಕೆ ಫೈನ್, ಓಕೆ. ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ, ಯಾಕಂತಂದ್ರೆ ಡಾಕ್ಟರ್ಸ್ 2 ಗಂಟೆವರೆಗೂ ಇರ್ಲಿಲ್ಲ ಅಂತ ಗೊತ್ತಾಗ್ತಾ ಇದೆ, ವಿದ್ಯಾರ್ಥಿನಿಯರು ನರಳಾಡ್ತಾ ಇದ್ದಾರೆ. ಏನಾದ್ರೂ ಇಫ್ ಇನ್ ಕೇಸ್ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ಬೇಕಾಗಿತ್ತು ಇದಕ್ಕೆ ಅಂತ? ಈ ಸತ್ಯಕ್ಕಂತೂ ನನ್ನ ಗಮನಕ್ಕೆ ಬಂದ ತಕ್ಷಣನೇ ಹೇಳಿದ್ವಿ ಮೇಡಮ್. ಸದರಿ ವಿಷಯವನ್ನ ನಮ್ಮ ಜಿ ಅವರಿಗೆ, ಡಿ ಸಿ ಅವರು ಕೂಡ ನಾನು ಮಾತಾಡಿದ್ದೀನಿ ಮೇಡಮ್. ಡಿಸ್ಟಿಕ್ ಹೆಲ್ತ್ ಆಫೀಸರ್ ಕೂಡ ಬೆಳಿಗ್ಗೆ ಬಂದು ಎಲ್ಲ ಮಕ್ಕಳ ಜೊತೆ ಮಾತಾಡಿ ಕಂಪ್ಲೀಟ್ ಎಲ್ಲ ಮಾಡಿದ್ದಾರೆ. ಮತ್ತು ಸ್ಯಾಂಪಲ್ಸ್ಗಳನ್ನೆಲ್ಲ ತಗೊಂಡು ಕೂಡ ಫುಡ್ ಸೇಫ್ಟಿ ಆಫೀಸರ್ಸ್ ಕೂಡ ತಗೊಂಡು ಎಲ್ಲ ರಿಪೋರ್ಟ್ ಕೊಡ್ತೀನಿ ಅಂತ ಹೋಗಿದ್ದಾರೆ ಮೇಡಮ್. ಇದಕ್ಕೆ ಏನಾದರೂ ಡಾಕ್ಟರ್ಸ್ ಆಗಲಿ ಯಾರೇ ನಿರ್ಲಕ್ಷ್ಯ ಮಾಡಿದ್ರು ಕೂಡ ನಾನು ರಿಪೋರ್ಟ್ ಮಾಡ್ತೀನಿ ಮೇಡಮ್. ಡಿ ಸಿ ಅವರಿಗೆ, ನಮ್ಮ ಕಮಿಷನರ್ಗೆ ಆ್ಯಕ್ಷನ್ ತಗೊಳ್ಳೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಮೇಡಮ್. ಸರ್, ಈಗ ಸಿಂಧನೂರು ಹಾಸ್ಟೆಲ್ಗಳಲ್ಲಿ ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಸರ್. ಒಂದು ರೀತಿಯಾಗಿ ಏನಾದರೂ ಚುರುಕು ಮುಟ್ಟಿಸೋದಕ್ಕೆ ಏನಾದರೂ ಮುಂದಾಗ್ತೀರಾ ಹೇಗೆ ಅಂತ? ಡೆಫಿನೆಟ್ ಮೇಡಮ್. ಯಾಕಂದ್ರೆ ನಾನು ಬಂದು 2 ವರ್ಷ ಆಯ್ತು ಮೇಡಮ್ ಇಲ್ಲಿ ರಾಯಚೂರು ಜಿಲ್ಲೆಗೆ. ಓಕೆ. ಸಿನ್ನೂರಲ್ಲಿ ಈ ತಾಲೂಕಲ್ಲಿ ಈ ತರ ಘಟನೆ ಯಾವತ್ತೂ ಆಗಿರಲಿಲ್ಲ ಮೇಡಮ್, ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ. ಅದೇ ಹಾಸ್ಟೆಲ್ನಲ್ಲಿ ಕೂಡ 2 ವರ್ಷದಿಂದ ಮಕ್ಕಳೆಲ್ಲ ಊಟ ಮಾಡ್ತಾ ಇದಾರೆ. ಫಸ್ಟ್ ಟೈಮ್ ಇದು ನಮ್ಮ ಸಿನ್ನೂರಲ್ಲಿ ನಮ್ಮ ಇಲಾಖೆಯಲ್ಲಿ ಆಗಿದೆ. ಯಾವುದೇ ಟೈಮ್ ಆದ್ರೂ ಕೂಡ ನಿರ್ಲಕ್ಷ್ಯನೇ ಮೇಡಮ್. ಇದು ಎಲ್ಲರಿಗೆ ಉಳಿದ ಎಲ್ಲ ಇಡೀ ಜಿಲ್ಲೆಗೇನೆ, ನಮ್ಮ ಇಲಾಖೆಗೆ ಒಂದು ಲೆಸನ್ ಆಗೋ ತರ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ ಮೇಡಮ್. ಸರ್, ಮುಂದಿನ ದಿನಗಳಲ್ಲಿ ಹಾಗಾದ್ರೆ ನಂಬೋದಾ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರೋದಿಲ್ವಾ ಹೇಗೆ ಅಂತ? ಖಂಡಿತ ಮೇಡಮ್, ನಾವು 100% ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತೀವಿ ಮೇಡಮ್. ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ, ಶುಚಿತ್ವದ ದೃಷ್ಟಿಯಿಂದ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಮುಂದೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ಖಂಡಿತ ಎಚ್ಚರ ವಹಿಸ್ತೀವಿ ಮೇಡಮ್. ಸೊ ನಮ್ಮ ರಾಜ್ ನ್ಯೂಸ್ ಫಾಲೋ ಅಪ್ ಮಾಡಿದೆ ಸರ್. ಈ ಸುದ್ದಿಗೆ ನೀವೇನೇ ಹೇಳ್ತೀರಿ? ಥ್ಯಾಂಕ್ ಯು ಮೇಡಮ್. ತಾವು ಫಾಲೋ ಅಪ್ ಮಾಡಿದ್ರೆ, ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿದ್ರಿ. ನಮಗೂ ಕೂಡ ಒಂದು ಇದರಿಂದ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ಖಂಡಿತ ಸೂಕ್ತ ಕ್ರಮ ಕೈಗೊಂಡು ಮಕ್ಕಳಿಗೆ ಮತ್ತು ಇಲಾಖೆಗೆ ಒಳ್ಳೆಯ ಹೆಸರು ತರ್ತೀವಿ ಮೇಡಮ್. ಸೊ ಥ್ಯಾಂಕ್ ಯು ಮಹೇಶ್ ಪೋತೆದಾರ್ ಸರ್, ನಮ್ಮೊಂದಿಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಸೊ ಗಮನಿಸ್ತಾ ಇದ್ದೀವಿ, ಅರೆಬೆಂದಂತಹ ಊಟವನ್ನು ಸೇವಿಸಿ ನಿಜಕ್ಕೂ ಕೂಡ ವಿದ್ಯಾರ್ಥಿನಿಯರು ನರಳಾಡಿರುವಂತಹ ಘಟನೆ ಸಿಂಧನೂರಿನಲ್ಲಿ ನಡೆದಿದೆ. ಈಗೆಲ್ಲ ವಿದ್ಯಾರ್ಥಿನಿಗಳು ಕೂಡ ಏನು ಹಾಸ್ಪಿಟಲ್ಗೆ ದಾಖಲಾಗಿದ್ರು, ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಕಂಡುಬಂದಿದೆ.